ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ ಆದ ರಾಯರ ಜ್ಯೋತಿಷ್ಯ ಫಲ ಚಾನಲ್ಗೆ ಸ್ವಾಗತ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಒಮ್ಮೆ ಸಿಕ್ಕಿದರೆ ಸಾಕು, ನಮ್ಮ ಸಂಪೂರ್ಣ ಬದುಕೆ ಬದಲಾವಣೆಯಾಗ್ತದೆ. 2026ರ ಮೇ ತಿಂಗಳು ಕೆಲವು ರಾಶಿಗಳಿಗೆ ಅತ್ಯಂತ ಸುವರ್ಣ ಕಾಲನಂತ ಹೇಳಬಹುದು. ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಮಂಜಿನಂತೆ ಕರಗಿ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತದೆ. ಆ ಅದೃಷ್ಟ ರಾಶಿಗಳು ಯಾವುದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಮಾಡಿ. ಮೊದಲನೇ ರಾಶಿಯಾಗಿ ಧನುಸ್ಸು ರಾಶಿ. ಈ ರಾಶಿಯವರಿಗೆ ಮೇ ತಿಂಗಳಿಂದ ರಾಯರ ಕೃಪೆ ಬಹುಪೂರವಾಗಿ ಸಿಗ್ತದೆ. ಇವರು ಹಲವು ತಿಂಗಳಿಂದ ಅನುಭವಿಸ್ತಿರುವಂತಹ ಕಷ್ಟಗಳು, ಸಮಸ್ಯೆಗಳು ಇದಕ್ಕೆ ಸಮಸ್ಯೆಯನ್ನು ಪರಿಹಾರ ಆಗ್ತದೆ. ಶ್ರೀ ರಾಯರ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ನೀವು ಕೈ ಹಾಕುವಂತಹ ಪ್ರತಿಯೊಂದು ಕೆಲಸಗಳು ನಿಮಗೆ ಜಯವನ್ನು ತಂದುಕೊಡ್ತದೆ. ಎರಡನೇ ರಾಶಿಯಾಗಿ ಮೀನರಾಶಿ. ಮೀನಿಯ ರಾಶಿಯ ಅಧಿಪತಿ ಗುರು ಆಗುವುದರಿಂದ ಇವರಿಗೆ ಈ ಯೋಗವು ವರದಾನವಾಗ್ತವೆ. ಮನೆಯಲ್ಲಿರುವಂತಹ ಕಷ್ಟಗಳು, ಸಾಲ ಬಾಧೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ದೀರ್ಘಕಾಲವಾಗಿ ಅನಾರೋಗ್ಯಕ್ಕೆ ಬಲಿತಾ ಇದ್ದರೆ ಈ ತಿಂಗಳು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತೀರಿ. ಈ ಮೂರನೇ ರಾಶಿಯಾಗಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಯಶಸ್ಸನ್ನುವಂಥದ್ದು ಕಾಣ್ತೀರಾ. ನೀವು ರಾಯರ ಪರಮ ಭಕ್ತ ಆಗಿದ್ದರಿಂದ ಈ ತಿಂಗಳು ರಾಯರ ಕೃಪೆಗೆ ಇದು ಅನುಗ್ರಹ ಬೀಳ್ತದೆ. ಮಕ್ಕಳೇ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಮನೆ ಕಟ್ಟಬೇಕಂತ ಇದ್ದವರಿಗೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಇರ್ತದೆ. ಈ ಮೂರು ರಾಶಿಗಳು ಪ್ರತಿದಿನ ರಾಯರ ಅಷ್ಟೋತ್ತರವನ್ನು ಪಠನೆ ಮಾಡಿ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಭೇಟಿ ಕೊಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪ್ರತಿಯೊಬ್ಬರು ಕೂಡ ಓಂ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಆದರೆ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.